ಟೈಮರ್ ಆನ್ ಆಗ್ತಾ ಇದೆ. ಮೊದಲ ಚೆಂಡು ಸಾಕಷ್ಟೊಂದು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ಲಾಂಗ್ ಆಫ್ ಸೀಮಾ ರೇಖೆ ಅಂಚಿನಲ್ಲಿ ಸ್ಯಾಂಡಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಡ್ಕೊಂಡ್ರೆ ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಪ್ರಸಾದ್ ಅದಮಾರು ಮೊದಲ ಪವರ್ ಪ್ಲೇ ಓವರ್ನ ಜವಾಬ್ದಾರಿಗಾಗಿ. ಪ್ರಸಾದ್ ಟು ಪ್ರಸಾದ್. ದ್ವಿತೀಯ ಚೆಂಡು ರಕ್ಷಣಾತ್ಮಕ ಶೈಲಿಯಲ್ಲಿ ಆಟ. ಗಲ್ಲಿ ವಿಭಾಗದಲ್ಲಿ ಚೆಂಡನ್ನು ತಳ್ಳುವಂತ ಪ್ರಯತ್ನ ಯಶಸ್ಸನ್ನು ಪ್ರಸಾದ್ ಪಡ್ಕೊಂಡ್ರು. ಒಂದೋಟ ಪೂರೈಕೆಯಾಗ್ತಾ ಇದೆ ಕೂಡ. ಸಿಲಿಮಿಡಾನ್ ವಿಭಾಗದಲ್ಲಿ ಸುಮಂತ್ ಶೆಟ್ಟಿ, ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಲ್ಯಾನ್ಸಿ. ಈ ಹಂತದಲ್ಲಿ ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಪುರುಷೋತ್ತಮ ಸುನೀಲ್ ಮುನ್ನಾ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡ್ಕೊಂಡು ಹೋಗಿ. ಬೇರೋಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಲಾಂಗ್ ಆನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಪಂಚಮ ಬಾರಿ ಎಸ್ತಿರತಕ್ಕಂಥ ಚೆಂಡು ಯಾರ್ಕರ್ಲ್ಯಾಂಡ್ ಡೆಲವರಿ ಬ್ಯಾಕ್ ಟು ದಿ ಬೌಲರ್ಸ್ ಅಂಡ್ ಆಟ. ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ತಂಡದ ಒಟ್ಟು ಮೊತ್ತ ಕೂಡ 8ಕ್ಕೆ ತಲುಪ್ತಾ ಇದೆ. ಕೊನೆಯ ಚೆಂಡು ನೆಟ್ಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಲಾಂಗ್ ಆಫ್ ಕಡೆ ಸಾಗ್ತಾ ಇದೆ ಚೆಂಡು. ಅವಳಿ ಹೊಡೆದ ಪ್ರಯತ್ನಗಳ ನಡುವೆ 2ನೇ ಓಟ ಕೂಡ ಸಂಪಾದನೆ ಆಗ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್. 10ಕ್ಕೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ ಕೂಡ ಮೊದಲ ಓವರ್ನ ಸಮಾಪ್ತಿಯ ಬಳಿಕವಾಗಿ. ದ್ವಿತೀಯ ಓವರ್ನ ಜವಾಬ್ದಾರಿಗಾಗಿ ಸೂರಜಾಚಾರ್ಯ ಸಾಯಿ ಕುತ್ಯಾರ್ನ ಪರವಾಗಿ ಸಾಕಷ್ಟೊಂದು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡಬಲ್ಲಂತವರು ಆಲ್ರೌಂಡರ್ ಆಟಗಾರ ಕೂಡ ಇವತ್ತಿನ ದಿವಸ ಮಾಣಿಯೂರು ಸೂಪರ್ ಕಿಂಗ್ಸ್ ಗಳನ್ನ ಕೂಡಿಕೊಳ್ತಾ ಇದ್ದಾನೆ. ದಾಖಲೆ 28,000 ಪಾಯಿಂಟ್ಸ್ಗೆ ಬಿಡ್ ಆಗಿರ್ತಕ್ಕಂಥ ಹರಾಜು ಪ್ರಕ್ರಿಯೆಯಲ್ಲಿ ಅತ್ಯಧಿಕ ಮೊತ್ತಕ್ಕೆ ಬಿಡ್ ಆಗಿರ್ತಕ್ಕಂಥ ಆಟಗಾರ ಕೂಡ ಸೂರಜಾಚಾರ್ಯ. ಈ ಹಂತದಲ್ಲಿ ನೆಟ್ಟ ನೇರನೆ ಹೊಡೆತ. ಲಾಂಗ್ ಆಫ್ ಸೀಮಾ ರೇಖೆ ಮೇಲ್ಭಾಗದಲ್ಲಿ ಸಿಕ್ಸರ್. ಪ್ರಸಾದನ ದಾಂಡಿಗೆ ಲಭಿಸ್ತಾ ಇದೆ ಕೂಡ. ಹದಿನಾರಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ನಿರ್ಣಾಯಕ ಪಂದ್ಯಾಟದಲ್ಲಿ ಪ್ರಸಾದ್ ದಾಂಡು ಗರ್ಜಿಸ್ತಾ ಇದೆ ಕೂಡ. ಆರಂಭಿಕ ಓವರ್ನಲ್ಲಿ ಪ್ರಸಾದ್ ಅದಮಾರಿಗೆ ಬೌಂಡ್ರಿ. ಇವಾಗ ಸೂರಜಾಚಾರ್ಯ ಎಸೆತಕ್ಕೆ ಸಿಕ್ಸರ್ ಅನ್ನ ಪ್ರಸಾದ್ ದಾಖಲಿಸಿಕೊಂಡ್ರು. ಈ ಹಂತದಲ್ಲಿ ಯಾರ್ಕರ್ಲ್ಯಾಂಡ್ ಡೆಲವರಿ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಗೂಟ ರಕ್ಷಣೆ ಸಾಗ್ತಾ ಇದೆ ಕೂಡ. ಗೂಟದ ಈ ಭಾಗದಲ್ಲಿ ಪ್ರಸಾದ್ ಅದಮಾರು, ಲಾಂಗ್ ಆಫ್ ವಿಭಾಗದಲ್ಲಿ ಸುಮಂತ್ ಶೆಟ್ಟಿ, ಸಿಲಿಮಿಡಾನ್ ವಿಭಾಗದಲ್ಲಿ ಸಿದ್ದೇಶ, ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಗಣೇಶ್. ಈ ಹಂತದಲ್ಲಿ ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರು. ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಸ್ಯಾಂಡಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಕೇವಲ ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ ತಂಡದೊಟ್ಟು ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಬಿರುಸಿನ ಹೊಡೆತ. ಲಾಂಗ್ ಆಫ್ ನತ್ತ ಸಾಗ್ತಾ ಇದೆ ಚೆಂಡು. ಅವಳಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರು. ಅವಳಿ ಹೊಡೆದ ಪೂರೈಕೆ ಮುಖಾಂತರವಾಗಿ 19ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಚಾಲ್ತಿಯ 2ನೇ ಓವರ್ನಲ್ಲಿ ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ.
ಪಂಚಮ ಚೆಂಡು ನೆಟ್ಟ ನೇರನೆ ಹೊಡೆತ. ಲಾಂಗ್ ಆನ್ ಲಾಂಗ್ ಆಫ್ ಗಳ ನಡುಭಾಗದಲ್ಲಿ ಸಿಕ್ಸರ್. ಆರೋಟ ಬರ್ತಾ ಇದೆ ಕೂಡ ಶ್ರವಣ್ ದಾಂಡು ಮುಖೇನವಾಗಿ. ಈ ಹಂತದಲ್ಲಿ ರಿಸ್ಕಿ ಸಿಂಗಲ್ ಅಪಾಯದ ಒಂದು ಓಟವನ್ನು ಪೇರಿಸಿಕೊಂಡ್ರೆ ತಂಡದೊಡ್ಡ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಸ್ಕೋರ್ ಬೋರ್ಡ್ ಮೋಸ್ಟ್ 26 ವಿದೌಟ್ ಲಾಸ್. ಆರೂವರೆ ನಿಮಿಷಗಳು ಮುಕ್ತಾಯವನ್ನು ಕಾಣ್ತಾ ಇದೆ, ಗಮನಿಸಿಕೊಳ್ಳಿ. 24 ನಿಮಿಷಗಳ ಒಂದು ಇನ್ನಿಂಗ್ಸ್ ನಿಗದಿಯಾಗ್ತಾ ಇದೆ. ಪ್ರಸಾದದ ಮಾರು ಹೆಸರಿರ್ತಕ್ಕಂಥ ಮೊದಲ ಚೆಂಡು ಕಾಟ್ ಬಿಹೈಂಡ್ ರೂಪದಲ್ಲಿ ಶ್ರವಣ ಹುತರಿಯಾಘಾತ. ಹಿರಿಯ ಧಾರಾಳ ಅನುಭವಿ ಆಟಗಾರರು ನಾಗರಾಜ್ 1 ಡೌನ್ ಕ್ರಮಾಂಕದಲ್ಲಿ ಕಣ ಪ್ರವೇಶಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ ಹುತರಿ ಪತನದ ಬಳಿಕವಾಗಿ ದಾಂಡಿಗರ ಯಾದಿಯಲ್ಲಿ ಬದಲಾವಣೆ. ಸ್ಲೋವರ್ ಚೆಂಡು ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಗತಿಯಲ್ಲಿ ಪರಿವರ್ತನೆ, ವೇಗದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆಯೂ ಕೂಡ. ತೃತೀಯ ಚೆಂಡು ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳ ನಡುವೆ ಸಿದ್ದೇಶ್ ರನ್ನಿಂಗ್ ಕ್ಯಾಚರ್ ಡೀಪ್ ಮಿಡ್ ವಿಕೆಟ್ ಸೀಮಾರೆ ಕ್ಯಾಚ್ ನಲ್ಲಿ ಪಡ್ಕೊಂಡ್ರು. 2ನೇ ಹುತರಿ ಆಘಾತ. ಹೊಸ ದಾಂಡಿಗ ಕಾರ್ತಿಕ್ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುನ್ನಡೆಸಬೇಕಾಗತ್ತೆ. ಈ ಹಂತದಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ರಿವರ್ಸ್ ಶಾಟ್ ಹೊಡೆತ. ಕೊನೆ ಕ್ಷಣದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯೂ ಕೂಡ ಅವಳಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರು. ಅವಳಿ ಹೊಡೆದ ಪೂರೈಕೆಯೊಂದಿಗೆ 28ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಚಾಲ್ತಿಯ 3ನೇ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ವಿಶಿಷ್ಟತೆ ಹೊಡೆತವನ್ನು ಕಾರ್ತಿಕ್ ದಾಖಲಿಸಿಕೊಂಡ್ರು. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದೋಟ. ಸಿದ್ದೇಶ್ ಕ್ಷೇತ್ರ ರಕ್ಷಣೆ. ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಅಂತಿಮ ಒಂದೆಸ್ತ ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ರಿಮೈನಿಂಗ್. 3rd ಓವರ್ ಪ್ರೋಗ್ರೆಸ್. ಅಂತಿಮ ಬಾರಿಗೆ ಮತ್ತೆ ಪ್ರಸಾದದ ಮಾರು. ಈ ಹಂತದಲ್ಲಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವಂತಹ ಪ್ರಯತ್ನ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಚೆಂಡು. ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ.
33ರಲ್ಲಿ ಸಾಗ್ತಾ ಇದೆ ರನ್ ಗಳಿಕೆಯೂ ಕೂಡ. 10 ನಿಮಿಷಗಳು ಸಮಾಪ್ತಿಯನ್ನು ಕಾಣ್ತಾ ಇದೆ. 14 ನಿಮಿಷಗಳು ಬಾಕಿ ಉಳಿತಾ ಇದೆ. ಮಾಣಿಯೂರು ಸೂಪರ್ ಕಿಂಗ್ಸ್ಗಳ ಸವ್ಯಸಾಚಿ ಸೂರಜ್ ಹೆಸರಗಂತ ಮೊದಲ ಚೆಂಡು ಈ ಹಂತದಲ್ಲಿ ಲೆಗ್ ವೈಸ್ ರೂಪದಲ್ಲಿ ಒದೋಟವನ್ನು ದಾಖಲಿಸಿಕೊಂಡ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸ್ಟ್ರೈಕ್ ಅನ್ನು ಪ್ರಸಾದ್ ಪಡ್ಕೊಳ್ತಾ ಇದ್ದಾರೆ. 34ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಈ ಬಾರಿ ಯಾರ್ಕರ್ ಲ್ಯಾಂಡ್ ಡೆಲಿವರಿ ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತೆ ಸಮರತಿಯಲ್ಲಿ ಬಿಟ್ಟರು. ಲೆಗ್ ಬಾಯ್ಸ್ ರೂಪದಲ್ಲಿ ಮತ್ತೆ ಒಂದು ಓಟ. ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ 35ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಈ ಬಾರಿ ಹೆಸರಿತಕ್ಕಂಥ ಚೆಂಡು ಮತ್ತೆ ಡಾಟ್ ಬಾಲ್. ಕೌಶಿಕ್ ದಾಂಡು ಬಂಕ್ ಆಗ್ತಾ ಇದೆ ಈ ಹಂತದಲ್ಲಿ. ಪ್ರಾಮುಖ್ಯತೆ ಪಂದ್ಯಾಟಗಳಲ್ಲಿ ಓಟ್ಗಳನ್ನು ಪೇರಿಸ್ಕೊಳ್ತಾ ಇಲ್ಲ. ಜಯ ಅನಿವಾರ್ಯವಾಗ್ತಾ ಇದೆ ಕೂಡ ಎಲ್ಲೂರು ಫ್ರೆಂಡ್ಸಿನ ತಂಡಕ್ಕೆ. ಈ ಹಂತದಲ್ಲಿ ಉತ್ತಮ ರೀತಿಯ ಹೊಡೆತ. ಕೊನೆ ಕ್ಷಣದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆ ಆಗ್ತಾ ಇದೆ ಕೂಡ ಮತ್ತೆ ಬೌಂಡ್ರಿ. ಮೂವತ್ತ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಈ ಹಂತದಲ್ಲಿ ಉತ್ತರಿಗೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಈ ನಡುವೆ ರನ್ಔಟ್. ನೇರ ಗುರಿಗೆ ಮನ ಮಾಡ್ತಾ ಇದ್ದಾರೆ ಸೂರಜಾಚಾರ್ಯ. ಸರಿ, ಹೊಸ ದಾಂಡಿಗ ಶೀಘ್ರಗತಿಯಲ್ಲಿ ಅಂಕಣಕ್ಕೆ ಬನ್ನಿ. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಮಧ್ಯಮ ಸರದಿ ಆಟಗಾರನಾಗಿ ಭರತ್ ಭಂಡಾರಿ ಕಣ ಪ್ರವೇಶಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ಸಾಗರ್ ಭಂಡಾರಿ ಆದರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಭರತ್ ಭಂಡಾರಿ ಮಧ್ಯಮ ಸರದಿ ಆಟಗಾರನಾಗಿ. ಕೊನೆಯ ಚೆಂಡು ಮತ್ತೆ ಯಾರ್ಕರ್ ಲ್ಯಾಂಡ್ ಡೆಲಿವರಿ. ಕೇವಲ ಒಂದು ಓಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಈ ಹಂತದಲ್ಲಿ 4ನೇ ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ ಬೋರ್ಡ್ ಮೂವ್ಸ್ ಟು 40. ಲಾಸ್ ಆಫ್ 2 ವಿಕೆಟ್ಸ್. ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಡಿ ದಯಮಾಡಿ. ಮಾಣಿಯೂರು ಸೂಪರ್ ಕಿಂಗ್ಸ್ ತಂಡದ ಆಟಗಾರರ ಗಮನಕ್ಕೆ ಕತ್ತಲು ಆವರಿಸುವ ಮುಂಚಿತವಾಗಿಯೇ ಆ ಒಂದು ಟಾರ್ಗೆಟ್ ಅನ್ನ ನೀವು ಚೇಸ್ ಮಾಡಬೇಕಾಗತ್ತೆ. ತಮಗೆ ತಿಳಿಸ್ತಾ ಇದ್ದೇವೆ, ಸಮಯದ ಅಭಾವವಿದೆ, ನಿಮ್ಮ ಸಹಕಾರ ಅತ್ಯಗತ್ಯ. ನುಗ್ಗಿ ಬಾರಿಸುವಂತ ಪ್ರಯತ್ನ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂಚಮ ಓವರ್ನ ಜವಾಬ್ದಾರಿಗಾಗಿ ಎಸೆತಗಾರಿಕೆ ಹಾದಿಯಲ್ಲಿ ರಂಜು ಮಾಣಿಯೂರು ಸೂಪರ್ ಕಿಂಗ್ಸ್ನ ಪರವಾಗಿ. ಈ ಹಂತದಲ್ಲಿ ಔಟ್ರೇಜ್ ಆಗ್ತಾ ಇದೆ ಚೆಂಡು. ಪಾಯಿಂಟ್ ವಿಭಾಗದಲ್ಲಿ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದೊಡ್ಡ ಪೂರೈಕೆ ಮುಖಾಂತರವಾಗಿ ಭರತ್ ಭಂಡಾರಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಪಂಚಮ ಓವರ್ನ ತೃತೀಯ ಚೆಂಡಿಗಾಗಿ ಮತ್ತೆ ರಂಜು. ಭಾರತ್ ಗೆಸಿರ್ತಕ್ಕಂಥ ಚೆಂಡು ಸಾಕಷ್ಟೊಂದು ತಮ್ಮ ರೀತಿಯ ಹೊಡೆತ. ಕವರ್ಸ್ ವಿಭಾಗದಲ್ಲಿ ಒಂದೋಟ. 2ನೇ ಓಟವನ್ನು ಕೂಡ ಸುಲಭ ರೀತಿಯಲ್ಲಿ ಪೂರೈಕೆ ಮಾಡಿಕೊಂಡ್ರು. ಅವಳಿ ಹೊಡೆದ ಸೇರ್ಪಡೆಯೊಂದಿಗೆ ತಂಡದೊಟ್ಟು ಮೊತ್ತ 43ಕ್ಕೆ ತಲುಪ್ತಾ ಇದೆ ಚಾಲ್ತಿಯ ಪಂಚಮ ಓವರ್ ಮುಂದುವರಿಕೆಯಲ್ಲಿ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್. 5th ಓವರ್ ಪ್ರೋಗ್ರೆಸ್.
ಚತುರ್ಥ ಚೆಂಡು ರಕ್ಷಣಾತ್ಮಕ ಶೈಲಿಯಲ್ಲಿ ಆಟ ಸಿಲಿ ಮಿಡನ್ನತ್ತ ಸಾಕ್ತಾ ಇದೆ ಚೆಂಡು. ಒಂದು ಓಟ, ಎರಡನೇ ಓಟ ಕೂಡ ಪೂರೈಕೆಯನ್ನು ಮಾಡಿಕೊಂಡ್ರು. ಗುಡ್ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್. 45ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯು ಕೂಡ. ಘನತೆಯ ಮತದತ್ತ ದಾಪುಗಾಲ ನೀಡ್ತಾ ಇದೆ ಈಗಾಗಲೇ ಎಲ್ಲೂರು ಫ್ರೆಂಡ್ಸಿನ ತಂಡ. ಈ ಬಾರಿ ಹೆಸರಿತಕ್ಕಂಥ ಚೆಂಡು ಹುತರಿಗೆ ಆವರಿಸಿಕೊಂಡು ಕಟ್ ಮಾಡುವಂಥ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಒಂದೇ ಸೆತ ಬಾಕಿ ಉಳಿತಾ ಇದೆ. ಕೊನೆ ಚೆಂಡು ಇನ್ಸೈಡ್ ಎಡ್ಜ್ ಮುಖೇನವಾಗಿ ಗೂಟಕ್ಕೆ ತಗುಲ್ತಾ ಇದೆ ಚೆಂಡು. ಮತ್ತೊಂದು ಹುತರಿ ಆಘಾತ. ಭರತ್ ಭಂಡಾರಿ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. ಅಂತಿಮ ಓವರ್ನ ಜವಾಬ್ದಾರಿಗಾಗಿ ಸುಮಂತ್ ಶೆಟ್ಟಿ ರಣ ಪರಿಚಯಿಸ್ತಾ ಇದೆ ಕೂಡ. ಈ ಹಿಂದಿನ ಪಂದ್ಯಾಟದಲ್ಲಿ ಕೊನೆ ಓವರ್ನಲ್ಲಿ ಸುಮಂತ್ ಶೆಟ್ಟಿ ದಾಖಲಿಸಿಕೊಂಡಿರ್ತಕ್ಕಂಥ ಒಂದು ಸಿಕ್ಸರೇ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡಕ್ಕೆ ಸಂಜೀವಿನಿಯಾಗಿತ್ತು. ಇವಾಗ ಅಂತಿಮ ಓವರ್ನ ಜವಾಬ್ದಾರಿಯನ್ನು ಹೊರತಾ ಇದ್ದಾರೆ. ಚತುರ್ಥವರ ಮೊದಲ ಚೆಂಡು ಸಾಕಷ್ಟೊಂದು ಉತ್ತಮ ರೀತಿಯ ಎಸೆತವನ್ನು ಸುಮಂತ್ ಬಿಟ್ರು. ಫೈನ್ ಲೆಗ್ ವಿಭಾಗದಲ್ಲಿ ಕೇವಲ ಒಂದು ಹೊಡೆದ ಪೂರೈಕೆಯಾಗ್ತಾ ಇದೆ ಕೂಡ. ಸಂದೇಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಲೋವರ್ ಫುಲ್ ಟಾಸ್ ಮಾದರಿಯ ಚೆಂಡು. ಈ ಹಂತದಲ್ಲಿ ಸಿದ್ದೇಶ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಅವಳಿ ಹೊಡೆದ ಪ್ರಯತ್ನಕ್ಕೆ ಮನ ಮಾಡಿದ್ರು ಕೂಡ ಕೇವಲ ಒಂದು ಓಟವಷ್ಟೇ ಪೂರೈಕೆಯನ್ನು ಕಾಣ್ತಾ ಇದೆ. ಎರಡು ಎಸೆತಗಳ ಮುಂದೆ ಕೇವಲ ಎರಡು ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ ಸುಮಂತ್ ಈ ಬಾರಿ ತೃತೀಯ ಎಸೆತಕ್ಕಾಗಿ. ತೃತೀಯ ಚೆಂಡು ನೆಟ್ಟ ನೇರ ಹೊಡೆತ, ಲಾಂಗ್ ಆಫ್ ನಡುಭಾಗದಲ್ಲಿ ಸಿಕ್ಸರ್ ಸೇರ್ಪಡೆಯಾಗ್ತಾ ಇದೆ ಕೂಡ. 53ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಚತುರ್ಥ ಬಾರಿಗೆ ನಾಲ್ಕನೇ ಚೆಂಡು ಕಾರ್ಬನ್ ಕಾಪಿ ಶಾಟ್ ಈ ಬಾರಿ. ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯು ಕೂಡ. ಬೃಹತ್ ಮೊತ್ತದತ್ತ ಕಣ್ಣಿಡ್ತಾ ಇದೆ ಈಗಾಗಲೇ ಎಲ್ಲೂರು ಫ್ರೆಂಡ್ಸಿನ ತಂಡ. ಅಂತಿಮ ಎರಡು ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 59ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯು ಕೂಡ. ಈ ಹಂತದಲ್ಲಿ ಹೆಸರಾದಂತ ಚೆಂಡು ವೈಡ್ ಬಾಲ್ 60ಕ್ಕೆ ನೆಗೆದೇರ್ತಾ ಇದೆ ತಂಡದೊಡ್ಡ ಮೊತ್ತ ಕೂಡ. ಕೊನೆ ಎರಡು ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಈ ಬಾರಿ ಮತ್ತೆ ವೈಡ್ ಬಾಲ್ 61 ಓಟ ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಅಗಲ ಚೆಂಡಿನ ತೀರ್ಪು ಅನಾವಶ್ಯಕ ಎಕ್ಸ್ಟ್ರಾಸ್ ರೂಪದ ಓಟಗಳನ್ನು ಬಿಟ್ಕೊಡ್ತಾ ಇದೆ. ಈ ಹಂತದಲ್ಲಿ ಕೊನೆ ಎರಡು ಚೆಂಡುಗಳು ಬಾಕಿ ಉಳಿತಾ ಇವೆ. ಏತಾನ್ಮುಖೇನವಾಗಿ ತೃತೀಯ ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಪ್ರಸಾದ್ ದಾಖಲಿಸಿಕೊಂಡ್ರೆ ತಂಡದೊಟ್ಟು ಮೊತ್ತ ಕೂಡ
68ಕ್ಕೆ ತಲುಪ್ತಾ ಇದೆ. ವೈಯಕ್ತಿಕ 38 ಪ್ರಸಾದ್ ಗಳಿಕೆ. ಈ ಹಂತದಲ್ಲಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದು ಓಟ, ಎರಡನೇ ಓಟದ ಪ್ರಯತ್ನಗಳ ನಡುವೆ ರನ್ಔಟ್. ಹುತರಿಯಾಘಾತ. 69 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಎಲ್ಲೂರು ಫ್ರೆಂಡ್ಸಿನ ತಂಡ. ಜಯಕ್ಕಾಗಿ 70 ಓಟವನ್ನು ಟಾರ್ಗೆಟ್ ರೂಪದಲ್ಲಿ ದಾಖಲಿಸಿಕೊಳ್ಬೇಕಾಗಿದೆ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡ. ಶೀಘ್ರಗತಿಯಲ್ಲಿ ಅಂಕಣ ಪ್ರವೇಶವನ್ನು ಕಾಣಬೇಕಾಗುತ್ತೆ ಎಲ್ಲರೂ ಫ್ರೆಂಡ್ಸ್ ಆಟಗಾರರು. ಟೈಮರ್ ಆನ್ ಆಗಿದೆ, ಗಮನಿಸಿಕೊಳ್ಳಿ. ಶೀಘ್ರಗತಿಯಲ್ಲಿ ಸಾಗಿ ಬನ್ನಿ. ಮೂವತ್ತಾರು ಎಸೆತ 70 ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿದೆ ಜಯಕ್ಕಾಗಿ. ಕೊನೆ ಕ್ಷಣದಲ್ಲಿ ಪ್ರಸಾದನ ಒಂದು ಯೂಸ್ಫುಲ್ ಇನ್ನಿಂಗ್ಸ್ ಎಲ್ಲೂರು ಫ್ರೆಂಡ್ಸ್ಗಳಿಗೆ ಆಶಾದಾಯಕವಾಗ್ತಾ ಇದೆ. ಟೈಮರ್ ಆನ್ ಆಗಿದೆ, ಗಮನಿಸಿಕೊಳ್ಳಿ ಎಲ್ಲೂರು ಫ್ರೆಂಡ್ಸ್ ಆಟಗಾರರು. 36 ಎಸೆತ 70 ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿದೆ ಜಯಕ್ಕಾಗಿ. ಮೊದಲ ಆರಂಭಿಕ ಆಟಗಾರರು ಒಂದೆಡೆ ಸೂರಜಾಚಾರ್ಯ, ಮತ್ತೊಂದೆಡೆ ಪ್ರಸಾದ್ ಅದಮಾರು ಕಣ ಪ್ರವೇಶ. ಟೂರ್ನಮೆಂಟಿನ ಮೊದಲ ಇಂಡಿವಿಜುವಲ್ 50 ಶರತ್ ಆಚಾರ್ಯ ಸುಬ್ರಹ್ಮಣ್ಯ ಸಾಂತ್ವನ ಪರವಾಗಿ ದಾಖಲಿಸಿಕೊಂಡಿದ್ರು. ಮೊದಲ ಪವರ್ ಪ್ಲೇ ಓವರ್ನ ಜವಾಬ್ದಾರಿಗಾಗಿ ಕಾರ್ತಿಕ್ ರಣ ಪರಿಚಯಿಸ್ತಾ ಇದೆ. ಎದುರಿಸಿ ಆಡಬಲ್ಲಂತ ಆಟಗಾರ ಸೂರಜ್ ಆಚಾರ್ಯ. ಎರಡನೇ ಇನ್ನಿಂಗ್ಸ್ ಚಾಲ್ತಿಯ ಮೊದಲ ಓವರ್ ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಟಾಪೇಜಿ ಬಾರಿ ನೋ ಮ್ಯಾನ್ಸ್ ಲ್ಯಾಂಡ್ ವಿಭಾಗದಲ್ಲಿ ಸಾಗ್ತಾ ಇದೆ ಚೆಂಡು. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಇವಾಗ ಸೂರಜ್ ಕೈ ಹಿಡಿತಾ ಇದೆ. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ದ್ವಿತೀಯ ಬಾರಿಗೆ ಮತ್ತೆ ಕಾರ್ತಿಕ್. ಪ್ರಸಾದ್ ಅದಮಾರು ಸ್ಟ್ರೈಕ್ ಅನ್ನು ಪಡ್ಕೊಳ್ಳುತ್ತಾ ಇದ್ದಾರೆ. ಕಾರ್ತಿಕ್ ಎಸೆದಿರತಕ್ಕಂಥ ದ್ವಿತೀಯ ಚೆಂಡು ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 70ರ ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ ಚೆಂಡು. ಕ್ಷೇತ್ರ ರಕ್ಷಣೆ ಅಡವಿಕೆ ಮುಖಾಂತರವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗಕ್ಕೆ ಚೆಂಡು ಬೌಂಡ್ರಿ. 4 ಓಟದ ಪೂರೈಕೆಯೊಂದಿಗೆ 5ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಚತುರ್ಥ ಬಾರಿಗೆ ಮತ್ತೆ ಕಾರ್ತಿಕ್. ಈ ಹಂತದಲ್ಲಿ ಪರ್ಫೆಕ್ಟ್ ಹೊಡೆತಗಳು ದಾಖಲಾಗ್ತಾ ಇಲ್ಲ. ದಾಂಡಿನ ತಳಭಾಗವನ್ನು ಸವರಿಕೊಳ್ತಾ ಇದೆ ಚೆಂಡು. ಬ್ಯಾಕ್ ಟು ದಿ ಬೌಲರ್ಸ್ ಅಂಡ್ ಆಟ. 4 ಎಸೆತಗಳ ಮುಕ್ತಾಯದ ಹಂತಕ್ಕೆ ಕೇವಲ 5 ಓಟವನ್ನು ಪೇರಿಸಿಕೊಳ್ತಾ ಇದೆ ಕೂಡ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡ. ಪಂಚಮ ಚೆಂಡು ಬಿರುಸಿನ ಹೊಡೆತ ಈ ಬಾರಿ ಲಾಂಗ್ ಆನ್ ಸೀಮಾರೇಖೆ ಮೇಲ್ಭಾಗದಲ್ಲಿ ಮೊದಲ ಸಿಕ್ಸರ್ ಚಿಮ್ತಾ ಇದೆ ಇವಾಗ ಪ್ರಸಾದ್ ಅದಮಾರು ದಾಂಡು ಮುಖೇನವಾಗಿ. ಅಂತಿಮ ಬಾರಿಗೆ ಮತ್ತೆ ಕಾರ್ತಿಕ್. ಈ ಬಾರಿ ಹೆಸರಿರ್ತಕ್ಕಂಥ ಚೆಂಡು
ನೋ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಪಿಚ್ಚಿನ ಒಳಭಾಗದ ಸೀಮಾ ರೇಖೆ ಹೊರಭಾಗಕ್ಕೆ ಚೆಂಡು ತಗಲಿದ್ರೆ ನೋ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ ಕೂಡ. ಫ್ರೀ ಹಿಟ್ ನ ಅವಕಾಶ ಲಭ್ಯವಿದೆ. ಇವಾಗ ಫ್ರೀ ಹಿಟ್ ಚೆಂಡಿಗಾಗಿ ಕಾರ್ತಿಕ್ ಎದುರಿಸಿ ಆಡಬಲ್ಲಂತ ಆಟಗಾರರು ಪ್ರಸಾದ್ ಅದಮಾರು. ಫ್ರೀ ಹಿಟ್ ಚೆಂಡು ಪೂರ್ಣಾಂತರದಲ್ಲಿ ಬೀಳ್ತಾ ಇದೆ. ಈ ಹಂತದಲ್ಲಿ ಒಂದೋಟ, ಎರಡನೇ ಓಟದ ಪ್ರಯತ್ನ, ಗುಡ್ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್, ಸವಳಿ ಹೊಡೆದ ಪೂರೈಕೆ ಆಗ್ತಾ ಇದೆ ಕೂಡ. ಮೊದಲ ಓವರ್ ಸಮಾಪ್ತಿಯ ಬಳಿಕವಾಗಿ 14 ಓಟವನ್ನು ಪೇರಿಸಿಕೊಳ್ತಾ ಇದೆ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡ. ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಡಿ, ದಯಮಾಡಿ ಗಮನಿಸಿಕೊಳ್ಳಿ, ಸಮಯ ವ್ಯರ್ಥಕ್ಕೆ ಅನುವು ಮಾಡಿಕೊಡಬೇಡಿ. ಈಗಾಗಲೇ ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಎರಡನೇ ಓವರ್ ಅನ್ನು ಆರಂಭಿಸಿಕೊಳ್ಳಿ. 14 ಓಟ ಈಗಾಗಲೇ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಇನ್ನು ಅಂತಿಮ 30 ಎಸೆತ ಜಯಕ್ಕಾಗಿ 56 ಓಟ ಬರಬೇಕಾಗಿದೆ. ಸೂರಜ್ ಆಚಾರ್ಯಗೆ ಸಿರದಂತ ಚೆಂಡು ಕಾಡ್ ಬಿಹೈಂಡ್ಗಾಗಿ ಬಲವಾದ ಅಪೀಲ್ಗಳು ಜರುಗ್ತಾ ಇದೆ. ಮನವಿಗೆ ಪುರಸ್ಕಾರ ಬರ್ತಾ ಇಲ್ಲ. 29 ಎಸೆತ 56 ಓಟ ಬರಬೇಕಾಗಿದೆ ಜಯಕ್ಕಾಗಿ. ರಕ್ಷಿತ್ ಹೆಸರಿದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ ಕೂಡ. ಈ ಹಂತದಲ್ಲಿ ಸೂರಜ್ಗೆ ಎರಡನೇ ಜೀವದಾನ ಲಭಿಸ್ತಾ ಇದೆ. ಇದೇ ರೀತಿಯ ಅಂಶಗಳು ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡಕ್ಕೆ ಪೂರಕವಾದ್ರೆ ಎಲ್ಲೂರು ಫ್ರೆಂಡ್ಸಿನ ತಂಡಕ್ಕೆ ಮಾರಕವಾಗಲಿಕ್ಕೆ ಇದೆ. ಎಸ್ತಕ್ಕಂಥ ಚೆಂಡು ವೈಡ್ ಬಾಲ್. ಈ ನಡುವೆ ಒಂದು ಓಟವನ್ನು ದಾಖಲಿಸಿಕೊಂಡು ಅವಳಿ ಹೊಡೆದ ಪ್ರಯತ್ನ, ಗುಡ್ ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್. ವೈಡ್ ಪ್ಲಸ್ 2 ಅವಳಿ ಓಟದ ಸೇರ್ಪಡೆಯೂ ಕೂಡ ಆಗ್ತಾ ಇದೆ. ಈ ಹಂತದಲ್ಲಿ ತಂಡದೊಟ್ಟು ಮತ 18ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ ಮುಂದುವರಿಕೆಯನ್ನು ಪಡೆದುಕೊಳ್ಳುತ್ತಾ ಇದೆ ಕೂಡ. ರಿವರ್ಸ್ ಶಾಟ್ ಹೊಡೆತವನ್ನು ಕಾಣಬಲ್ಲಂತ ಪ್ರಯತ್ನ, ಮೈಯ ಸ್ಪರ್ಶವನ್ನು ಮಾಡಿಕೊಡ್ತಾ ಇದೆ ಚೆಂಡು. ರಕ್ಷಿತ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ ಕೂಡ ಅಂಕಿಅಂಶಗಳ ಪಟ್ಟಿಯಲ್ಲಿ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ ದ್ವಿತೀಯ ಓವರ್ನಲ್ಲಿ. ಚತುರ್ಥ ಬಾರಿಗೆ ಮತ್ತೆ ರಕ್ಷಿತ್ ಎಸೆತಕ್ಕಂಥ ಚತುರ್ಥ ಚೆಂಡು, ಕಲಾತ್ಮಕ ಶೈಲಿಯ ಹೊಡೆತ, ಡಿಬೆಕ್ಸ್ನ ಕವರ್ಸ್ ವಿಭಾಗದಲ್ಲಿ ಬೌಂಡ್ರಿಯ ಸೇರ್ಪಡೆಯಾಗ್ತಾ ಇದೆ ಕೂಡ. ಪಂಚಮ ಬಾರಿಗೆ ಮತ್ತೆ ರಕ್ಷಿತ್ ಪಂಚಮ ಚೆಂಡು, ರಿವರ್ಸ್ ಶಾಟ್ ನ ಪ್ರಯತ್ನ. ಈ ಬಾರಿ ಓಟಗಳು ಬರ್ತಾ ಇಲ್ಲ. ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ ಎರಡನೇ ಓವರ್ನಲ್ಲಿ. 48 ಓಟ ಬರಬೇಕಾಗಿದೆ ಜಯಕ್ಕಾಗಿ 25 ಎಸೆತಗಳ ಮುಂದೆ. ಈ ಹಂತದಲ್ಲಿ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಬ್ಯಾಕ್ ಟು ದಿ ಬೌಲರ್ ಸ್ಯಾಂಡ್ ಆಟ ಮತ್ತೆ ಡಾಟ್ ಬಾಲ್. ಓವರ್ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ ಕೂಡ. 22ಕ್ಕೆ ನೋ ಲಾಸ್ 2 ಓವರ್ ಸಮಾಪ್ತಿ ಬಳಿಕ. ತೃತೀಯ ಓವರ್ನ ಜವಾಬ್ದಾರಿಗಾಗಿ ಶ್ರವಣ್ ರಣ ಪರಿಚಯಿಸ್ತಾ ಇದೆ ಕೂಡ.
ಎಲ್ಲೂರು ಫ್ರೆಂಡ್ಸಿನ ಪರವಾಗಿ ಚೆಂಡಿಗೆ ನಿರ್ದಿಷ್ಟ ಪ್ರಮಾಣದ ತಿರುವುಗಳನ್ನು ನೀಡಬಲ್ಲಂತ ಬೌಲರ್ ಕೂಡ ಮೂರನೇ ಓವರ್ನ ಜವಾಬ್ದಾರಿಗಾಗಿ. ಶ್ರವಣ್ ಟು ಸೂರಜಾಚಾರ್ಯ ಮೂರನೇ ಓವರ್ನ ಬ್ಯಾಟಲ್. ಮೊದಲ ಚೆಂಡು ಸಾಕಷ್ಟು ತಮರಿತ ಹೊಡೆತ ಸೂರಜಾಚಾರ್ಯ ದಾಂಡು ಮುಖೇನವಾಗಿ ಸಿಕ್ಸರ್ ಚಿಮ್ತಾ ಇದೆ. ಇಪ್ಪತ್ತ 28ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ದ್ವಿತೀಯ ಬಾರಿಗೆ ಮತ್ತೆ ಶ್ರವಣ್. M9 ಸ್ಪೋರ್ಟ್ಸ್ ಮೀಡಿಯಾ ಇವತ್ತು ಮತ್ತೆ ನಾಳಿನ ದಿವಸ ಅಚ್ಚುಕಟ್ಟಾಗಿ ಲೈವ್ ಟೆಲಿಕಾಸ್ಟ್ ನ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ನಡುವೆ ಕಾಟ್ ಅಂಡ್ ಬೌಲ್ಡ್ ರೂಪದಲ್ಲಿ ಸೂರಜಾಚಾರ್ಯ ವಿಕೆಟ್ ಪಾತಾನ. ಹೊಸ ದಾಂಡಿಗನ ಸೇರ್ಪಡೆ ಅಂಕಣಕ್ಕೆ ಸ್ಯಾಂಡಿ ಬರ್ತಾ ಇದ್ದಾರೆ. 28 ಟಗಳು ಅಂಕಿ ಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಳ್ಳುತ್ತಾ ಇದೆ. ತೃತೀಯ ಬಾರಿಗೆ ಮತ್ತೆ ಶ್ರವಣ್. ಸ್ಯಾಂಡಿಗೆ ಹೆಸರಿರ್ತಕ್ಕಂಥ ಚೆಂಡು ರೈಸಿಂಗ್ ಡೆಲಿವರಿ ಹೊರ ತಿರುವನ್ನ ಪಡ್ಕೊಳ್ಳುತ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ 3 ಎಸೆತಗಳು ಬಾಕಿ ಉಳಿತಾ ಇದೆ ತೃತೀಯ ಓವರ್ನಲ್ಲಿ. ಮತ್ತೆ ಶ್ರವಣ್ ತನ್ನ ಕಂತಿನ ಚತುರ್ಥ ಚೆಂಡಿಗಾಗಿ. ಹತ್ತೂವರೆ ನಿಮಿಷ ಮುಕ್ತಾಯ ಗಮನಿಸ್ಕೊಳ್ಳಿ. ಈ ಹಂತದಲ್ಲಿ ಬಿರುಸಿನ ಹೊಡೆತವನ್ನು ಕಾಣಬಲ್ಲಂತ ಪ್ರಯತ್ನ. ಡೀಪ್ ಸ್ಕ್ವೇರ್ ಲೆಗ್ ಭಾಗದತ್ತ ಸಾಗ್ತಾ ಇದೆ ಚೆಂಡು. ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಸ್ಟ್ರೈಕ್ ಅನ್ನು ಉಳಿಸಿಕೊಳ್ಳುವಂತ ಇರಾದೆಯೊಂದಿಗೆ ಪ್ರಸಾದದ ಮಾರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಮತ್ತೆ ಶ್ರವಣ್ ಪಂಚಮ ಬಾರಿಗೆ. ಪಂಚಮ ಚೆಂಡು ತೀರಾ ಕ್ಲೋಸ್ ಆಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರತಿಯೊಂದು ಡಾಟ್ ಬಾಲ್ಗಳು ಕೂಡ ಒತ್ತಡವನ್ನು ಹೇರ್ತಾ ಇದೆ ಮಾಣಿಯೂರು ಸೂಪರ್ ಕಿಂಗ್ಸ್ ತಂಡದ ಮೇಲೆ. ಈ ಹಂತದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಶ್ರವಣ್ ಗೇಮ್ ಚೇಂಜಿಂಗ್ ಓವರ್ ಅನ್ನು ಎಸೆದ್ರು. 2 ಪ್ರಮುಖ ಆರಂಭಿಕ ಆಟಗಾರರು ಪಂದ್ಯಾಟ ವೀಕ್ಷಣೆಗೆ ಇವಾಗ. ಹೊಸ ದಾಂಡಿಗನ ಸೇರ್ಪಡೆಯಾಗ್ತಾ ಇದೆ ಅಂಕಣಕ್ಕೆ. ವಿಶು ಬರ್ತಾ ಇದ್ದಾರೆ ಈ ಹಂತದಲ್ಲಿ 2 ಡೌನ್ ಕ್ರಮಾಂಕದಲ್ಲಿ. ಸ್ಯಾಂಡಿ ಅದೇ ರೀತಿ ವಿಶು ಜೊತೆಯಾಟ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಮಾತ್ರ ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡಬಹುದಾಗಿದೆ. ಇನ್ನೊಂದು ಹಂತದಲ್ಲಿ ಸತತವಾಗಿ ವಿಕೆಟ್ಸ್ ಗಳನ್ನು ದಾಖಲಿಸಿಕೊಂಡ್ರೆ ಎಲ್ಲೂರು ಫ್ರೆಂಡ್ಸಿನ ತಂಡ ಜಯವನ್ನು ಸಾಧಿಸಲಿಕ್ಕಿದೆ. ರೋಚಕತೆಯ ಪಂದ್ಯಾಟದ ನಡುವೆ 29ಕ್ಕೆ 2 ವಿಕೆಟ್ಸ್ ಆಘಾತ. ಚತುರ್ಥ ಓವರ್ನ ಜವಾಬ್ದಾರಿಗಾಗಿ ಹನುಮಾನನ ಪರಿಚಯಿಸ್ತಾ ಇದೆ. ಮೊದಲ ಚೆಂಡು ಔಟ್ ಸ್ವಿಂಗಿಂಗ್ ಡೆಲಿವರಿ ಹೊರ ತಿರುವನ್ನ ಪಡ್ಕೊಳ್ತಾ ಇದೆ ಚೆಂಡು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ಅಂಕಿ ಅಂಶಗಳ ಪಟ್ಟಿಯಲ್ಲಿ ಚುಕ್ಕಿಯಾನೆ ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ. ದ್ವಿತೀಯ ಬಾರಿಗೆ ಮತ್ತೆ ಹನುಮ ರಿವರ್ಸ್ ಶಾಟ್ ಹೊಡೆದವನು ಕಾಣಬಲ್ಲಂತ ಪ್ರಯತ್ನ. ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ ಈ ಬಾರಿ. ತೃತೀಯ ಜಾಲಿಯಲ್ಲಿ 3ನೇ ಹುತರಿ ಆಘಾತ.
ಮೂರನೇ ಹುತಾರಿ ಪತನದ ಬಳಿಕವಾಗಿ ಹೊಸ ದಾಂಡಿಗ ಸಿದ್ದೇಶ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಮೂಲಕವಾಗಿ ಪರ್ಫೆಕ್ಟ್ ಫೀಲ್ಡ್ ಪ್ಲೇಸ್ಮೆಂಟ್ಗಳು ಜರುಗ್ತಾ ಇವೆ. ಮತ್ತೊಂದು ಹುತಾರಿ ಆಘಾತ. ಸತತವಾಗಿ 2 ಎಸೆತಗಳ ಮುಂದೆ 2 ವಿಕೆಟ್ ಅನ್ನು ಹನುಮ ಪಡ್ಕೊಂಡ್ರು. ಇವಾಗ ಹ್ಯಾಟ್ರಿಕ್ ಚಂಡಿಗಾಗಿ ಎಸ್ತಕ್ಕಂತ ಹ್ಯಾಟ್ರಿಕ್ ಚೆಂಡು ಮತ್ತೆ ಕ್ಯಾಚ್ ಆಗುವ ಸಾಧ್ಯತೆ ನಡುವೆ ಈ ಬಾರಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಚೆಂಡು ಬೌಂಡ್ರಿ 33ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆಯೂ ಕೂಡ. ಪಂಚಮ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. ಸಂಜಯ್ ಮಧ್ಯಮ ಸರದಿ ಆಟಗಾರರಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಚೆಂಡು ಓವರ್ ಸಮಾಪ್ತಿ. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ ಬೋರ್ಡ್ ಮೋಸ್ಟ್ 33. ಲಾಸ್ ಆಫ್ ಇಂಪಾರ್ಟೆಂಟ್ 4 ವಿಕೆಟ್ಸ್. ಪಂಚಮ ಓವರ್ನ ಜವಾಬ್ದಾರಿಗಾಗಿ ಮತ್ತೆ ಶ್ರವಣ್ ರಣ ಪರಿಚಯಿಸ್ತಾ ಇದ್ದಾರೆ ಯಲ್ಲೂರು ಫ್ರೆಂಡ್ಸ್ನ ಪರವಾಗಿ. ಪಂಚಮ ಓವರ್ ಮೊದಲ ಚೆಂಡು ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಾಮುಖ್ಯತೆ ಪಂದ್ಯಾಟದಲ್ಲಿ ಯಲ್ಲೂರು ಫ್ರೆಂಡ್ಸ್ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಈ ಹಂತದಲ್ಲಿ ಲೆಗ್ ಬಾಯ್ಸ್ ರೂಪದಲ್ಲಿ ಮತ್ತೆ ಒಂದು ದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಒಂದು ದೊಡ್ಡ ಪೂರೈಕೆಯೊಂದಿಗೆ ಸಂಜಯ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊರ ತಿರುವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ಸಾಕಷ್ಟು ಉತ್ತಮ ರೀತಿಯ ಹೊಡೆತ. ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಅಂಚಿನಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯೂ ಕೂಡ ಕೇವಲ 1 ಓಟಕ್ಕಷ್ಟೇ ಅವಕಾಶವನ್ನು ಮಾಡಿಕೊಟ್ರು. 34ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಮತ್ತೆ 1 ಓಟವನ್ನು ದಾಖಲಿಸಿಕೊಂಡ್ರು. 36ಕ್ಕೆ ತಲುಪ್ತಾ ಇದೆ ರನ್ ಗಳಿಕೆ. ಗಮನಿಸಿಕೊಳ್ಳಿ. ಈ ಬಾರಿ ಹೆಸರಿರ್ತಕ್ಕಂಥ ಚೆಂಡು ಫೈನಲ್ ಆಗಿ ವಿಭಾಗದಲ್ಲಿ ಅಪಾಯದ ರಿಸ್ಕಿ ಸಿಂಗಲ್ ನಡುವೆ ಚುರುಕಿನ ಗತಿ ಓಟಗಾರಿಕೆ. ಪ್ರತಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಡ್ಕೊಂಡ್ರು. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಶ್ರವಣ್ ಈ ಹಂತದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳ ನಡುವೆ ಸುಲಭ ಸಾಧ್ಯತೆ. ಕ್ಯಾಚ್ ಕೈ ಸೇರ್ತಾ ಇದೆ ಕೂಡ. ಮತ್ತೊಂದು ಹುತಾರಿ ಆಘಾತ. ಆರು ಎಸೆತ ಜಯಕ್ಕಾಗಿ 33 ಓಟ ಬರಬೇಕಾಗಿದೆ. ಪ್ರತಿ 5 ಎಸೆತಗಳಿಗೂ ಕೂಡ 5 ಸಿಕ್ಸರ್. ಆ ಬಳಿಕವಾಗಿ ಅಂತಿಮ ಚೆಂಡಿಗೆ ಬೌಂಡ್ರಿ ದಾಖಲಿಸಿಕೊಂಡ್ರೆ ಮಾಣಿಯೂರು ಸೂಪರ್ ಕಿಂಗ್ಸ್ ಜಯವನ್ನು ಪಡ್ಕೊಳ್ಬಹುದಾಗಿದೆ.
ಈ ಹಂತದಲ್ಲಿ ಕೇವಲ ಒಂದೋಟಕ್ಕಷ್ಟೇ ಅವಕಾಶವನ್ನ ಮಾಡಿಕೊಟ್ರು. ಪಂದ್ಯಾಟ ಬಿಗುವಾಗ್ತಾ ಇದೆ. ಇವಾಗ ಕಷ್ಟ ಸಾಧ್ಯತೆಯ ಸವಾಲು ಎದುರಾಗ್ತಾ ಇದೆ ಕೂಡ ಮಾಣಿಯೂರು ಸೂಪರ್ ಕಿಂಗ್ಸಿನ ತಂಡಕ್ಕೆ. ಈ ಬಾರಿ ಪುಲ್ ಶಾಟ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಭರತ್ ಭಂಡಾರಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಂಡುಕೊಂಡ್ರು. ಕೇವಲ ಒಂದು ಓಟವಷ್ಟೇ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರೆ ತಂಡದೊಟ್ಟು ಮೊತ್ತ ಕೂಡ 38ಕ್ಕೆ ತಲುಪ್ತಾ ಇದೆ. ಈ ಹಂತದಲ್ಲಿ ಬೇರೋಸಿನ ಹೊಡೆತ ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಸಾಗ್ತಾ ಇದೆ. ಚೆಂಡು ಕೇವಲ ಒಂದೊಡ್ಡ ಪೂರೈಕೆಯನ್ನು ಮಾಡಿಕೊಂಡ್ರು. ಸೋಲಿನ ಅಂತರವನ್ನು ಕಡಿಮೆ ಮಾಡುವಂತ ಪ್ರಕ್ರಿಯೆಗಳು ಜರುಗ್ತಾ ಇದೆ. ಈಗಾಗಲೇ ಜಯದತ್ತ ಮುನ್ನುಗ್ತಾ ಇದೆ ಕೂಡ ಎಲ್ಲೂರು ಫ್ರೆಂಡ್ಸಿನ ತಂಡ. ಪೂರ್ಣಾಂತರದ ಚೆಂಡು ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೆ ಒಂದೊಡ್ಡ ಪೂರೈಕೆ ಸಾಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತಂಡದೊಟ್ಟು ಮೊತ್ತ 40ರಲ್ಲಿ ಸಾಗ್ತಾ ಇದೆ. 30ರ ಅನಿವಾರ್ಯತೆ ಜಯಕ್ಕಾಗಿ ಅಂತಿಮ 2 ಎಸೆತಗಳ ಮುಂದೆ. ನಾಳೆ ಬೆಳಗಿನ ಮೊದಲ ಪಂದ್ಯಾಟ 8 ಗಂಟೆಗೆ ಸರಿಯಾಗಿ ಆರಂಭವನ್ನು ಕಾಣಲಿಕ್ಕಿದೆ. ಗಮನಿಸಿಕೊಳ್ಳಿ. ಪ್ರಿನ್ಸ್ 11 ವರ್ಸಸ್ ಸುಬ್ರಹ್ಮಣ್ಯ ಸಂತೂರು. ನಾಳೆ ಬೆಳಗ್ಗೆ ಸಮಯ ಸರಿಯಾಗಿ 8 ಗಂಟೆಗೆ ಪಂದ್ಯಾಟ ಆರಂಭವನ್ನು ಕಾಣಲಿಕ್ಕಿದೆ. ಈ ತಾನ್ಮುಖೇನವಾಗಿ ಲಾಂಗ್ ಲೆಗ್ ಸೀಮಾರೇಖೆ ಹೊರಭಾಗಕ್ಕೆ ಚೆಂಡು ಬೌಂಡ್ರಿ. ಪಂದ್ಯಾಟವನ್ನ ಎಲ್ಲೂರು ಫ್ರೆಂಡ್ಸ್ ಜಯಿಸಿಕೊಳ್ತಾ ಇದೆ. ಅಭಿನಂದನೆಗಳು. ಪ್ರಿನ್ಸ್ 11 ಅದೇ ರೀತಿ ಸುಬ್ರಹ್ಮಣ್ಯ ಸಂತೂರು. ನಾಳೆ ಬೆಳಗ್ಗೆ 8 ಗಂಟೆಗೆ ಪಂದ್ಯಾಟ ಆರಂಭ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಪುರುಷೋತ್ತಮ 2 ಮಂದಿ ಪ್ರಬಲ ಹೋರಾಟವನ್ನು ನಡೆಸಿದ್ರು ಕೂಡ ಅಂತಿಮ ಹಂತದಲ್ಲಿ ಡೌಟ್ಲೆಸ್ ಸೆಲೆಕ್ಷನ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಶ್ರವಣ್ ಪಡ್ಕೊಳ್ತಾ ಇದ್ದಾರೆ. ಗೇಮ್ ಚೇಂಜಿಂಗ್ ಓವರ್. ಅದೇ ರೀತಿ ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಶ್ರವಣ್ ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಪುರುಷೋತ್ತಮ. ನಾಳೆ ಬೆಳಗ್ಗೆ ಸಮಯ ಸರಿಯಾಗಿ 8ಕ್ಕೆ ಪಂದ್ಯಾಟಗಳು ಆರಂಭವನ್ನ ಕಾಣಲಿಕ್ಕಿದೆ. ಪ್ರಿನ್ಸ್ 11 ತಂಡದ ಕ್ಯಾಪ್ಟನ್ ಅದೇ ರೀತಿ ಸುಬ್ರಹ್ಮಣ್ಯ ಸಂತೂರು ಕ್ಯಾಪ್ಟನ್ ಗಮನಕ್ಕೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಪಂದ್ಯಾಟ ಆರಂಭವನ್ನ ಕಾಣಲಿಕ್ಕಿದೆ.